ಶಾಂತಿ. ಚೆನ್ನಾಗಿದ್ದೀರ ತಾನೆ? ಖುಷಿಯಾಗಿದ್ದೀರಾ? ಹೆಂಗೆ ಎಲ್ಲರ ಆರೋಗ್ಯ, ಎಲ್ಲರ ಮನಸ್ಸು, ಎಲ್ಲರ ಸ್ಥಿತಿಗತಿಗಳು ಚೆನ್ನಾಗಿದೆ ತಾನೆ? ಬಾಬಾ ಅವ್ರು ಇವತ್ತು ಸ್ಥಿತಿ ಅರ್ಥಾತ್ ಅವಸ್ಥಾ ಅದು ಚೆನ್ನಾಗಿದೆಯಾ ಇಲ್ವಾ ಅನ್ನೋದು ಯಾವಾಗ ಗೊತ್ತಾಗುತ್ತೆ ಅನ್ನೋದನ್ನ ಕೇಳ್ತಾ ಇದ್ದಾರೆ. ಯಾರದೇ ಸ್ಥಿತಿ ನಿಜವಾಗ್ಲೂ ಇವ್ರು ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ, ಎಷ್ಟು ಸರಿ ಇದ್ದಾರೆ ಅನ್ನೋದು ಹೆಂಗ್ ಗೊತ್ತಾಗುತ್ತೆ ಹೇಳ್ರಿ? ಕಾಯಿಲೆ ಬಂದಾಗ ಮನುಷ್ಯನ ಸ್ಥಿತಿ ಗೊತ್ತಾಗುತ್ತೆ. ಹಿಂಗೆ ಎಷ್ಟು ಶಕ್ತಿಶಾಲಿಯಾಗಿದ್ದಾರೆ, ಸಾಕ್ಷಿ ಅವಸ್ಥೆಯಲ್ಲಿದ್ದಾರೆ, ಶರೀರದಿಂದ ನಿರ್ಮೋಹಿಯಾಗಿದ್ದಾರೆ ಅಂತ ಬಾಬಾ ಏನ್ ಹೇಳ್ತಿದ್ದಾರೆ? ಈಗ ಈ ಶರೀರದಲ್ಲಿ ತುಂಬಾ ಏರುಪೇರಾದ್ರೆ ಕೆಲವರು ಅಳುತ್ತಾರೆ, ಉದಾಸ ಆಗ್ಬಿಡ್ತಾರೆ. ಏನಪ್ಪ ಮಾಡೋದು, ಹೆಂಗಪ್ಪ ಮಾಡೋದು, ನನ್ಗೆ ಹಿಂಗಾಗ್ಬಿಡ್ತಲ್ಲ, ನಾಳೆ ಹೆಂಗೆ, ನಾಡಿದ್ದು ಹೆಂಗೆ, ನಾನು ಬದುಕೋದು ಹೆಂಗೆ, ತುಂಬಾ ಚಿಂತೆ ಮಾಡಕ್ ಶುರು ಮಾಡ್ತಾರೆ. ಬಾಬಾ ಹೇಳ್ತಾರೆ ಲೆಕ್ಕಾಚಾರಗಳು ಮುಗೀತಿದೆ ಅಂದಾಗ ಮಕ್ಕಳೇ ಎಲ್ಲ ಲೆಕ್ಕಾಚಾರನ್ನ ಖುಷಿ ಖುಷಿಯಿಂದ ಏನು ಪೂರ್ಣ ಮಾಡಿ, ದುಃಖಿ ಆಗ್ಬೇಡಿ ಅಂತಾರೆ ಅಲ್ವಾ? ಖುಷಿ ಖುಷಿಯಾಗಿ ಪಾರ್ ಮಾಡ್ರಿ ಎಲ್ಲವನ್ನ ಅಂತ. ನೀವು ದುಃಖಿ ಆದ್ರೆ ಇನ್ನ ಜಾಸ್ತಿ ಆಗುತ್ತೆ ಹೊರ್ತು ಸರಿ ಹೋಗಲ್ಲಲ್ಲ. ಖುಷಿ ಖುಷಿಯಾಗಿ ಪಾರ್ ಮಾಡಿ, ಏನ್ ಬರುತ್ತೋ ಪಾರ್ ಮಾಡ್ತಾ ಇದೆ. मीठे बच्चे अपने कैरेक्टर से सुधारने के लिए याद की यात्रा में रहना है. बाप की याद ही तुम्हें सदा सौभाग्यशाली बनाएंगे. ಮಧುರವಾದಂತಹ ಮಕ್ಕಳೇ, ತನ್ನ ಕ್ಯಾರೆಕ್ಟರ್, ತನ್ನ ಚಾರಿತ್ರವನ್ನ ಸುಧಾರಣೆ ಮಾಡಿಕೊಳ್ಳಕ್ಕೆ ನೆನಪಿನ ಯಾತ್ರೆಯಲ್ಲಿರಿ. ಏಕದಂ ಎಲ್ಲಿ ದೇಹಾಭಿಮಾನದಿಂದ ಆತ್ಮಾಭಿಮಾನಿ, ಹಿಂಗಿದ್ದಿದ್ ಹಿಂಗಾಗ್ಬೇಕು, ಹಿಂಗಿದ್ದಿದ್ ಹಿಂಗಾಗ್ಬೇಕಲ್ಲ, ಸಂಪೂರ್ಣ ವಿಕಾರಗಳಿಂದ ಮುಕ್ತರಾಗಿ ನಿರ್ವಿಕಾರಿಯಾಗ್ಬೇಕಲ್ವಾ? ಅವಗುಣಗಳಿಂದ ಮುಕ್ತರಾಗಿ ಸಂಪೂರ್ಣ ಗುಣಗಳ, ಇದೆಲ್ಲದಕ್ಕೆ ಯೋಗ ಪ್ರಬಲವಾಗಿದ್ದಾಗ ಮಾತ್ರ ನಾವಿದೆಲ್ಲ ಅಳಿಸಕ್ಕಾಗತ್ತೆ. ಅದಕ್ಕೆ ಬಾಬೂರ್ ನೆನಪು, ಯೋಗ ಇಂಪಾರ್ಟೆಂಟ್ ಸಬ್ಜೆಕ್ಟು ಯಾವುದು? ನಮ್ಮನ್ನ ಸೌಭಾಗ್ಯಶಾಲಿಯನ್ನಾಗಿ ಮಾಡುತ್ತೆ. ಅವಸ್ಥಾ ಕಿ ಪರಕ್ ಕೌನ್ಸಿ ಸಮಯ ಮೇ ಹೋತಿ, ಯಾವಾಗ ನಮ್ಮ ಸ್ಥಿತಿಯ ಪರಿಶೀಲನೆ. ಅಚ್ಚಿ ಅವಸ್ಥಾ ಕಿಸೆ ಕಹೆಂಗೆ? ಇವ್ರ ಸ್ಥಿತಿ ಚೆನ್ನಾಗಿದೆ, ಒಳ್ಳೆ ಸ್ಥಿತಿ ಅನ್ನೋದು ಯಾವಾಗ ಹೇಳಕ್ಕಾಗುತ್ತೆ? अवस्था की परख बीमारी के समय होती है. बीमारी में भी खुशी बनी रहे और खुश मिजाज चेहरे से सबको बाप की याद दिलाते रहो. यही है अच्छी अवस्था. अगर खुद रोएंगे, उदास होंगे तो दूसरों को खुश मिजाज कैसे बनाएंगे? कुछ भी हो जाए रोना नहीं है. ಸ್ಥಿತಿಯ ಪರಿಶೀಲನೆ ಆ ಕಾಯಿಲೆ ಸಮಯದಲ್ಲಾಗುತ್ತೆ ಎಲ್ಲರದೂ. ಎಷ್ಟೇ ಕಾಯಿಲೆ ಶರೀರಕ್ಕೆ ಹೆಚ್ಚು ಕಡಿಮೆ ಆದರೂ ಖುಷಿ ಇರಲಿ, ಹರ್ಷಿತವಾಗಿ ಅದನ್ನ ಪಾರು ಮಾಡಿ ಎಲ್ಲರಿಗೆ ತಂದೆಯ ನೆನಪು ಮಾಡಿಸ್ತಾ ಇರಿ. ಇದೇ ಒಳ್ಳೆಯ ಸ್ಥಿತಿಯಾಗಿದೆ. ದಾದಿಗಳು ಬಾಬಾ 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 ತನ್ನ ಹೆಲ್ತ್ ತೋರಿಸ್ಲೇ ಇಲ್ಲ, ಏನೆಲ್ಲ ಶರೀರದಲ್ಲಿ ಹೆಚ್ಚು ಕಡಿಮೆ ಇದ್ರು ಅಲ್ವಾ? ಅವ್ರನ್ನ ನೋಡಿ ಬರೀ ಬಾಬು ನೆನಪು ಬಂತು. ನೀವು ಸ್ವಯಂ ಅಳ್ತೀರಾ, ಉದಾಸರಾಗ್ತೀರಾ, ಬೇರೆಯವರು ಏನು ನಿಮ್ ಸಂಪರ್ಕದಲ್ಲಿ ಬರ್ತಾರೆ, ಅವರನ್ನ ಹೆಂಗ್ ಖುಷಿಯಿಂದ ಸದಾ ಆನಂದವಾಗಿ ಇಡ್ತೀರಾ? ಖುಷಿ ಮಿಜಾಜ್ ನಿಮ್ಮನ್ನ ನೋಡಿನೇ ಅವ್ರುಗಳು ಬಂದ್ಬಿಡುತ್ತೆ. ನೀವು ಉದಾಸವಾಗಿದ್ರೆ ಅವ್ರಿಗೂ ಬೇಜಾರಾಗುತ್ತಲ್ವಾ? ಏನೇ ಆಗ್ಲಿ, ಎಷ್ಟೇ ಏರುಪೇರಾಗ್ಲಿ, ಶರೀರದ ಯಾವುದೇ ಪ್ರಬಲವಾದ ಪರಿಸ್ಥಿತಿಗಳು ಆದ್ರೆ ಅಳಬೇಡಿ.
ओम शांति। 2 अक्षर गाए जाते हैं, दुर्भाग्यशाली और सौभाग्यशाली। सौभाग्य चला जाता है तो दुर्भाग्य कहा जाता। स्त्री का पति मर जाता है तो भी वो भी दुर्भाग्य कहा जाता, अकेली हो जाती। अभी तुम जानते हो हम सदा के लिए सौभाग्यशाली बनते हैं। वहां दुख की बात नहीं, मृत्यु का नाम नहीं होता, विधवा नाम नहीं होता। विधवा को दुख होता है, रोती है। भले साधु संत ऐसा नहीं है कि उन्हें कोई दुख नहीं होता। कोई पागल पागल बन पड़ते, बीमार रोगी भी होते हैं। यह है रोगियों की दुनिया, सत्युग है निरोगी दुनिया। 2 ಶಬ್ದಗಳಿದೆ, ಸೌಭಾಗ್ಯಶಾಲಿ ದುರ್ಭಾಗ್ಯಶಾಲಿ. ಸೌಭಾಗ್ಯ ಹೊರಟೋದಾಗ ದುರ್ಭಾಗ್ಯ ಅಂತ ಹೇಳಲಾಗುತ್ತೆ. ಮನೆಯಲ್ಲಿ ಪತಿ ಹೋದ್ರು, ಇನ್ಯಾರಾದ್ರೂ ಹೋದ್ರು ಅಂದ್ರೂ ಅಯ್ಯೋ, ಈಗ ಚೆನ್ನಾಗಿ ಚಿಕ್ಕ ವಯಸ್ಸಲ್ಲೇನೆ ತಂದೆ ಹೋಗ್ತಾರೆ, ಮನೆಯಲ್ಲಿ ಎಲ್ಲರೂ ಸೌಭಾಗ್ಯಶಾಲಿಗಳಿದ್ದವರು ದುರ್ಭಾಗ್ಯಶಾಲಿಗಳಾಗ್ತಾರೆ. ವೆರೈಟಿ ರೂಪದಲ್ಲಿ ದುರ್ಭಾಗ್ಯದ ಬಾಗಿಲನ್ನ ನೋಡ್ಬೇಕಾಗತ್ತೆ. ಎಲ್ಲ ಹಿಂದಿನ ಲೆಕ್ಕ ತಾನೆ. ಅದಕ್ಕೆ ಬಾಬಾ ಹೇಳ್ತಾರೆ, ಸತ್ಯುಗದಲ್ಲಿ ಮೃತ್ಯುನು ಹೆಸರೇ ಇಲ್ಲ, ಯಾರು ಒಬ್ಬರನ್ನೊಬ್ರು ಬಿಟ್ಟು ಹೋಗೋ ಪ್ರಶ್ನೆನೇ ಇಲ್ಲ ಅಂದಾಗ ಅದು ದುಃಖದ ಪ್ರಪಂಚ ಅಲ್ವೇ ಇಲ್ಲಲ್ಲ, ಸುಖದ ಜಗತ್ತು. ಅಲ್ಲಿ ಹೆಚ್ಚು ಕಡಿಮೆ ಸಾಧು ಸಂತರಿಗೂ ಬಾಬಾ ಹೇಳ್ತಾರೆ ದುಃಖ ಆಗುತ್ತೆ. ಕೆಲವರಿಗೆ ಬುದ್ಧಿ ಹೆಚ್ಚು ಕಡಿಮೆ ಆಗುತ್ತೆ, ಕೆಲವರು ಇನ್ನೇನೋ ಕಾಯಿಲೆ ಬೀಳ್ತಾರೆ. ಇದೆಲ್ಲ ರೋಗಿಗಳ ಜಗತ್ತು, ಸತ್ಯುಗ ನಿರೋಗಿ ಪ್ರಪಂಚ. तो तुम बच्चे जानते हो हम भारत को फिर से स्वर्ग पर, फिर से श्रीमत पर निरोगी बनाते। इस समय मनुष्यों के कैरेक्टर्स बहुत खराब है। अब कैरेक्टर्स सुधारने की भी जरूर डिपार्टमेंट होंगी। स्कूल में भी स्टूडेंट्स का रजिस्टर रखा जाता, उनके रजिस्टर से पता चलता है ना। इसलिए बाबा ने भी रजिस्टर रखवाया था। हर एक अपना रजिस्टर रखो, कैरेक्टर देखना है कि हम कोई भूल तो नहीं करते। पहली बात तो बाप को याद करना है। ತಂದೆ ಹೇಳೋದು, ನೀವು ಮಕ್ಕಳಿಗೆ ಗೊತ್ತಿದೆ ನಾವು ಭಾರತವನ್ನ ಶ್ರೀಮತದ ಮೇಲೆ ನಿರೋಗಿ ಪ್ರಪಂಚ ಮಾಡ್ತಿದೀವಿ. ಈ ಸಮಯ ಮನುಷ್ಯರ ಚಾರಿತ್ರ್ಯನೂ ಕೆಟ್ಟೋಗಿದೆ, ಗುಣಗಳಿಲ್ಲಲ್ಲ, ಕ್ಯಾರೆಕ್ಟರ್ ಹಾಳಾಗಿದೆ, ಎಲ್ಲ ವಿಕಾರಿಗಳಾಗ್ಬಿಟ್ರು. ಅದಕ್ಕೆ ಹೇಳ್ತಾರೆ ಬಾಬಾ, ಕ್ಯಾರೆಕ್ಟರ್ದು ಗೊತ್ತಾಗ್ಬಿಡುತ್ತೆ. ಸ್ಕೂಲಲ್ಲಿನೂ ಕ್ಯಾರೆಕ್ಟರ್ ಏನಿದೆ ಅದ್ರ ರಿಜಿಸ್ಟರ್ ಇಡ್ತಾರೆ. ಬಾಬೂರು ನಿಮ್ ರಿಜಿಸ್ಟರ್ ನೀವು ಇಟ್ಕೊಳ್ಳಿ ಮಕ್ಕಳೇ, ನಿಮಗೆ ಗೊತ್ತಾಗುತ್ತೆ ನಾವೇನು ಅಂತ. ಆದ್ರೆ ಈಗ ನೀವು ನಿಮ್ಮನ್ನ ಬದಲಾವಣೆ ಮಾಡ್ಕೊಳ್ಬೇಕು. ತಂದೆಯ ನೆನಪು ಬಿಟ್ರೆ ತನ್ನ ಒಂದು ಚಾರಿತ್ರ್ಯವನ್ನ ಬದಲಾವಣೆ ಮಾಡ್ಕೊಳ್ಳೋ ಬೇರೆ ವಿಧಿ ಇಲ್ಲ. आयु भी बड़ी होती है एक याद से, यह है ज्ञान रतन। याद को रतन नहीं कहा जाता, याद से तुम्हारे कैरेक्टर सुधरता है। ये 84 जन्मों का चक्र तुम्हारे सिवाय और कोई समझा ना सके। ಅಟೆನ್ಷನ್ ಪ್ಲೀಸ್. ಬಾಬಾ ಹೇಳ್ತಾರೆ, ಎಷ್ಟು ಯೋಗ ಮಾಡ್ತಿರೋ ಆಯುಷ್ ಜಾಸ್ತಿ ಆಗುತ್ತೆ, ಆರೋಗ್ಯನೂ ಚೆನ್ನಾಗಾಗುತ್ತೆ. ಬಾಬೂರ್ ಸಹಯೋಗ ಸಿಗುತ್ತಲ್ಲ, ಕ್ಯಾರೆಕ್ಟರ್ ಬದಲಾವಣೆ ಆಗುತ್ತೆ. ಎಷ್ಟೇ ಜ್ಞಾನ ಯೋಗವನ್ನ ಜ್ಞಾನ ರತ್ನ ಅನ್ನಲ್ಲ, ರತ್ನ ಅಂತಕ್ಕನ್ನೋ ಮಾತು ಜ್ಞಾನದ ವಿಷಯ. ಬಾಬೂರು ಜ್ಞಾನ ರತ್ನಗಳನ್ನ ಕೊಡ್ತಿದ್ದಾರೆ. ತೋ ಜ್ಞಾನ ರತ್ನಗಳ ಆಧಾರದ ಮೇಲೆ ನೀವು ಕ್ಯಾರೆಕ್ಟರ್ ನೆನಪಿಂದ ಮಾಡ್ಕೊಂಡ್ರೆ, ಇದರಿಂದ ಹೆಲ್ತ್ ಏನು ಯೋಗದಿಂದ, ವೆಲ್ತ್ ಸಂಪತ್ತಿ ಏನಿದೆ ಜ್ಞಾನ ರತ್ನಗಳಿಂದ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, 84 ಜನ್ಮಗಳ ಚಕ್ರ ನೀ ಮಕ್ಕಳನ್ನ ಬಿಟ್ರೆ ಬೇರೆ ಯಾರು ಹೇಳಕ್ಕಾಗಲ್ಲ. इस पर ही समझाना है ब्रह्मा और विष्णु। विष्णु के तो कैरेक्टर नहीं कहेंगे, तुम बच्चे जानते हो ब्रह्मा और विष्णु का आपस में कनेक्शन है। विष्णु के 2 रूप है, लक्ष्मी नारायण, वही 84 जन्म लेते हैं। 84 जन्मों में आप ही पूज्य और आप ही पुजारी बनते हैं। प्रजापिता ब्रह्मा तो जरूर यहाँ ही चाहिए,
साधारण तन चाहिए, बहुत करके इसमें ही मूंझते हैं। ब्रह्मा तो ऐही पतित पावन बाप का रತ್. ಇದು ಯಾವ ಶಾಸ್ತ್ರಗಳಲ್ಲಿ ಇಲ್ಲ. ಬ್ರಹ್ಮ ಯಾರಂದ್ರೆ ಪತಿತ ಪಾವನ ಪರಮಾತ್ಮ ತಂದೆಯ ರಥವಾಗುತ್ತಾರೆ. ಅವ್ರ ಶರೀರವನ್ನ ಪರಮಾತ್ಮ ರಥವಾಗಿ ತಗೊಂಡು ಜ್ಞಾನ ಹೇಳುತ್ತಾರೆ, ನಮ್ಮೆಲ್ಲರಿಗೆ ಸದ್ಗತಿಯನ್ನು ಕೊಡ್ತಾರೆ, ಅರ್ಥಾತ್ ಪಾವನ ಮಾಡ್ತಾರೆ ಅನ್ನೋದು ಯಾರು ಗೊತ್ತಿಲ್ಲ. ಬಾಬಾ ಹೇಳೋದು ಬ್ರಹ್ಮ ಸೊ ವಿಷ್ಣು ಅಂದ್ರೆ ಬ್ರಹ್ಮ ವಿಷ್ಣುವಿನ ಕನೆಕ್ಷನ್ ಇದೆ. ಶಂಕರನಿಗೆ ಕ್ಯಾರೆಕ್ಟರ್ ಅಂತ ಹೇಳಲ್ಲ. ಯಾರು ಸಾಕಾರ ಶರೀರ ತಗೊಂಡು ಇಲ್ಲಿ ಕೆಲಸ ಕಾರ್ಯ ಮಾಡ್ತಾರೆ ಅವ್ರದ್ದು ಚಾರಿತ್ರತೆ ವಿಷಯ ಅಲ್ಲ. ಈ ವಿಷ್ಣು ಸಂಪೂರ್ಣ ನಿರ್ವಿಕಾರಿಯಿಂದ, ಬ್ರಹ್ಮನ ಆತ್ಮ ಲಾಸ್ಟ್ ಅಲ್ಲಿ ಬಂದ ಅದೇ ಆತ್ಮ ವಿಷ್ಣು ಸುಬ್ರಹ್ಮ ಲಾಸ್ಟ್ ಅಲ್ಲಿ ಆತ್ಮ ಪತಿತ ಆಗ್ಬಿಡುತ್ತಲ್ವಾ. ಬಟ್ ಅಂದ್ರೆ ಈ ಬ್ರಹ್ಮನ ಮುಖಾಂತರನೇ ಶಿವಬಾಬಾ ಬಂದು ತಿರ್ಗಾ 84 ಜನ್ಮ ತಗೊಂಡು ಬ್ರಹ್ಮನ ಆತ್ಮ ಅಂದ್ರೆ ವಿಷ್ಣುವಿನ ಆತ್ಮ ಸೋ ಬ್ರಹ್ಮನ ಆಗ್ಬೇಕಂತಂದ್ರೆ ಲಾಸ್ಟ್ ಜನ್ಮ ಯಾವಾಗ ಆತ್ಮನ ಲಾಸ್ಟ್ ವಾನಪ್ರಸ್ಥ ಸ್ಥಿತಿ ಇದೆ ಅವಾಗ ಬಾಬಾ ಬರ್ತಾರೆ, ಬ್ರಹ್ಮ ಅಂತ ಹೆಸರಿಡ್ತಾರೆ. तो कहते भी है दूर देश का रहने वाला आया देश पर आए, पावन दुनिया बनाने वाला पतित पावन बाप पतित दुनिया में आया. पतित दुनिया में एक भी पावन नहीं हो सकता. अभी तुम बच्चों ने समझा है हम 84 जन्म कैसे लेते हैं. कोई तो लेते होंगे ना, जो पहले पहले आते होंगे उनके ही 84 जन्म होगा. ಅದಕ್ಕೆ ಗಾಯನ ಇರೋದು, ದೂರ ದೇಶದ ಪ್ರಯಾಣಿಕ ದೇಶ್ ಪರಾಯೆ, ಬೇರೆ ದೇಶದಲ್ಲಿ ಬಂದ್ರು ಅಂತ. ಬಾಬಾವರು ಪತಿತ ಪ್ರಪಂಚದಲ್ಲೇ ಬರ್ತಾರೆ, ಪತಿತ ಶರೀರದಲ್ಲಿ. ಯಾಕೆಂದ್ರೆ ಪತಿತ ಪ್ರಪಂಚದಲ್ಲಿ ಒಬ್ರು ಪಾವನರಿಲ್ಲ. ಹೆಂಗ್ ಸಿಗುತ್ತೆ ಬಾಬಂಗ್ ಪಾವನ ಶರೀರ? ಸಿಗಕ್ ಸಾಧ್ಯ ಇಲ್ಲ. ನೀವು 84 ಜನ್ಮಗಳನ್ನ ಹೆಂಗ್ ತಗೋತೀರಾ ಅದ್ ನಿಮಗೆ ಗೊತ್ತು. ಅಂದಾಗ ಮೊದಲು ಯಾರಾದ್ರೂ ತಗೋಬೇಕಲ್ಲ. ಯಾರು ಮೊದಲು ಸತ್ಯುಗದ ಆದಿಯಲ್ಲಿ ಬರ್ತಾರೆ ಅವರು ಸಂಪೂರ್ಣ 84 ಜನ್ಮ ತಗೋತಾರೆ. सत्युग में देवी देवताएं ही आते हैं, मनुष्य का जरा भी ख्याल नहीं चलता है 84 जन्म कैसे लेंगे. ಮನುಷ್ಯರು ಏನು ಯೋಚನೆ ಮಾಡಲ್ಲ. 84 ಜನ್ಮನ, ಲಕ್ಷ ಜನ್ಮನ ಏನು. ಮನುಷ್ಯರು ಬರೀ ಅವ್ರು ಊಟ ತಿಂಡಿ ತಿಂದ್ಬಿಟ್ಟು ತನ್ನ ಶರೀರ ನೋಡ್ಕೊಂಡು ಒಂದ್ ದಿವಸ ಹೋಗೋದ್ರಲ್ಲೇ ಬ್ಯುಸಿ ಇದ್ದಾರೆ ಹೊರ್ತು ನಮ್ ಜನ್ಮಗಳೇನು, ನಾವ್ ಯಾಕೆ ಬಂದಿದೀವಿ, ಏನ್ ಮಾಡ್ಬೇಕು, ಯಾರ್ದು ಯೋಚನೆ ಇಲ್ಲ. ಎಷ್ಟು ವಿಚಿತ್ರವಾಗಿದ್ದಾರೆ ಅಂದ್ರೆ ಅಷ್ಟು ವಿಚಿತ್ರವಾಗಿದ್ದಾರೆ. ಅದಕ್ಕೆ ಏನ್ ಹೇಳ್ತಿದ್ದಾರೆ ಬಾಬಾ, पुनर्जन्म तो सब मानते हैं, 84 जन्म हुए, पुनर्जन्म हुए तो बड़ी युक्ति से समझाना है. 84 जन्म तो सभी नहीं लेंगे, एक साथ सब थोड़े ही आएंगे और शरीर छोड़ेंगे. भगवान आज भी है कि तुम अपने जन्मों को नहीं जानते. ಅಂದ್ರೆ 84 ಜನ್ಮಗಳನ್ನ ತಗೋತೀವಿ. ಹೆಂಗ್ ತಗೋತೀವಿ ಇದೆಲ್ಲ ಬಾಬಾವ್ರು ಹೇಳೋ ಒಂದೊಂದು ಮಾತು ನಮ್ಮ ತಿಳುವಳಿಕೆಯಲ್ಲಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋ ಮಾತುಗಳು. ಮತ್ತೆ 84 ಜನ್ಮ ಎಲ್ರೂ ಒಂದೇ ಸಾರಿ ಬಂದ್ಬಿಟ್ರು, ಎಲ್ರೂ ಒಂದೇ ಸಾರಿ ಹೋಗ್ಬಿಟ್ರು, ಹಂಗಿಲ್ಲ. ಹೆಂಗೆ ನಾಟಕದಲ್ಲಿ ಒಬ್ಬೊಬ್ಬರಾಗಿ ಎಡಿಷನ್ ಆಗ್ತಾ ಹೋಗ್ತಾರೆ, ಹಂಗೆ ಬರ್ತಾ ಹೋಗ್ತಾರೆ ಹೊರ್ತು ಎಲ್ರೂ ಹೆಂಗಲ್ರೂ ಒಂದ್ಸಾರಿ ಶರೀರ ಬಿಡೋ ಪ್ರಶ್ನೆ ಇಲ್ಲ. ಇದು ಕ್ಲಿಯರ್ ಆಗಿ ಅರ್ಥ ಆಗ್ಬೇಕು. ಬಾಬಾ ಹೇಳೋದು ಭಗವಾನ್ ವಾಚ್ ಏನಿದೆ, ನಿಮ್ಮ ಜನ್ಮಗಳನ್ನ ನೀವು ತಿಳ್ಕೊಂಡಿಲ್ಲ. ಅದು ಬ್ರಹ್ಮನಿಗೆ ಫಸ್ಟ್ ಹೇಳಿದ್ದಲ್ಲ, ಏ ಮಗು ನಿನ್ಗೆ ನಿನ್ ಜನ್ಮಗಳು ಗೊತ್ತಿಲ್ಲ, ನಾನ್ ತಿಳಿಸ್ತೀನಿ. ಭಗವಂತ ಬಂದಿ ಕುಳಿತು ನಾವೇನ್ ಹೇಳ್ತಾರೆ, 84 ಜನ್ಮಗಳನ್ನ ನೀವು ಆತ್ಮಗಳು ಹೆಂಗ್ ತಗೋತೀರಾ ಇದನ್ನ ನಾನು ಹೇಳ್ತಾ ಇದ್ದೀನಿ. 84 ಜನ್ಮಗಳ ಕಥೆಯನ್ನ ತಂದೆ ಕುಳಿತು ಮಕ್ಕಳಿಗೆ ತಿಳಿಸ್ತಿದ್ದಾರೆ. ये भी एक पढ़ाई है, 84 का चक्कर को जानना
वो सहज है। दूसरे धर्म वाले इन बातों को समझेंगे ही नहीं। तुम्हारे में भी कोई सभी 84 जन्म नहीं लेते। सभी के 84 जन्म हो तो सब इकट्ठे आ जाए, ये भी पढ़ाई, हाँ, ये भी नहीं होता ना। सारा मदार पढ़ाई और याद पर है। 84 ಜನ್ಮನು ಹೆಂಗ್ ತಗೋತೀವಿ, ಯಾಕೆ ತಗೋತೀವಿ, ಯಾಕೆ ಎಲ್ಲರೂ ಒಟ್ಟಿಗೆ ಬರಲ್ಲ, ಇದೂ ವಂಡರ್ಫುಲ್ ಸೀಕ್ರೆಟ್ಸ್. ಬಾಬಾ ಹೇಳ್ತಿರೋದು, ಆದಿಯಲ್ಲಿ ಬರೋರು 84 ಜನ್ಮ ತಗೋತಾರೆ. ನಿಧಾನಕ್ಕೆ ಅವರವರು ಪುರುಷಾರ್ಥದ ಅನುಸಾರವಾಗಿ ಬರ್ತಾ ಹೋಗ್ತಾರೆ. ಇಡೀ ಆಧಾರ ಯೋಗ ಹಾಗೂ ವಿದ್ಯೆಯ ಮೇಲಿದೆ. ಯಾರೆಷ್ಟು ಚೆನ್ನಾಗಿ ಓದ್ತಾರೆ, ಚೆನ್ನಾಗಿ ಪಾಸ್ ಆಗ್ತಾರೆ, ಅವರು ಆದಿಯಿಂದ ಬರ್ತಾರೆ. ಇಲ್ಲ ಅಂದ್ರೆ ಲೇಟಾಗಿ ಬರ್ತಾರಲ್ಲ, ಒಟ್ಟಿಗೆಲ್ಲ ಬಂದ್ಬಿಟ್ಟು ಒಟ್ಟಿಗೆ ಹೋಗೋದು ಇದು ಪ್ರಶ್ನೆನೇ ಇಲ್ಲ. ವಿದ್ಯೆಯಲ್ಲಿ ಸಬ್ಜೆಕ್ಟ್, ಮುಖ್ಯ ಸಬ್ಜೆಕ್ಟ್ ಯಾವುದು? ಮುಖ್ಯ ಬಾತೆ ಯಾದ್. ಮುಖ್ಯವಾಗಿ ನಂಬರ್ 1 सब्जेक्ट याद. डिफिकल्ट सब्जेक्ट पर मार्क्स जास्ती मिलती है, उनका प्रभाव भी होता है. उत्तम मध्यम कनिष्ठ सब्जेक्ट होती है. इसमें है 2 मुख्य. बाप कहते हैं मुझे याद करो तो संपूर्ण निर्विकारी बन जाएंगे और फिर विजय माला में फिरोए जाएंगे. यह है रेस. ಬಾಬಾ ಹೇಳೋದು, 84 ಜನ್ಮಗಳನ್ನ ಯಾರು ಒಟ್ಟಿಗೆ ತಗೊಳ್ಳಲ್ಲ, ಇದು ಸಾಧ್ಯನೇ ಇಲ್ಲ. ಇಡೀ ಆಧಾರನೇ ವಿದ್ಯೆ ನೆನಪಿನ ಮೇಲೆ. ಅಂದ್ರೆ ನೆನಪು ನಂಬರ್ 1 ಸಬ್ಜೆಕ್ಟು. ಡಿಫಿಕಲ್ಟ್ ಸಬ್ಜೆಕ್ಟ್ ಮೇಲೆ ಮಾರ್ಕ್ಸ್ ಜಾಸ್ತಿ ಇರುತ್ತೆ, ಅದರ ಪ್ರಭಾವನೂ ಇರುತ್ತೆ. ಉತ್ತಮ ಮಧ್ಯಮ ಕನಿಷ್ಠ ಸಬ್ಜೆಕ್ಟ್ಸ್ ಇರುತ್ತೆ ಅಂತ ಬಾಬಾ. ಇದರಲ್ಲಿ ಮುಖ್ಯ 2 ಸಬ್ಜೆಕ್ಟ್. ಅದರಲ್ಲಿ ಯೋಗ ಮುಖ್ಯ, ಯಾಕೆಂದ್ರೆ ನೆನಪಿನಿಂದ ನೀವು ಸಂಪೂರ್ಣ ನಿರ್ವಿಕಾರಿಗಳಾಗ್ತೀರಾ, ವಿಜಯ ಮಾಲೆಯಲ್ಲಿ ಬರ್ತೀರಾ. ಇದು ರೇಸ್. ಪೆಹಲೆ ತೋ ಖುದ್ ಕೋ ದೇಖನಾ ಹೈ ಕಿ ಮೈ ಕಾನ್ ತಕ್ ಧಾರಣ ಕರ್ತಾ ಹೂಂ. ಮೊದ್ಲೇನ್ ನೋಡ್ಬೇಕು? ನಾನು ಎಷ್ಟು ಜ್ಞಾನದ ಧಾರಣೆ ಮಾಡ್ತೀನಿ, ಯೋಗ ಮಾಡ್ತೀನಿ, ಇದನ್ನ ನೋಡ್ಬೇಕು. ಕಿತನಾ ಯಾದ್ ಕರ್ತಾ ಹೂಂ. ಯಾಕೆಂದ್ರೆ ಜ್ಞಾನ ಯೋಗ ಧಾರಣೆ ಮೇನ್ ಸಬ್ಜೆಕ್ಟ್ಸ್ ಅಲ್ವಾ. मेरे कैरेक्टर्स कैसे है? अगर मेरे में ही रोने की आदत है तो दूसरे को खुश मिजाज कैसे बना सकता हूँ? बाबा कहते हैं जो रोते हैं सो खोते हैं. कुछ भी हो जाए लेकिन रोने की दरकार नहीं. ಕೇಳಿದ್ರ ಏನ್ ಹೇಳ್ತಿದ್ದಾರೆ? ಎಲ್ರು ಕೇಳಿಸ್ಕೊಳ್ತಾ ಇದ್ದೀರಾ? बीमारी में भी खुशी से इतना तो कह सकते हो कि अपने को आत्मा समझ बाप को याद करो. बीमारी में ही अवस्था की परख होती. ಪುನಃ ಪುನಃ ಏನ್ ಹೇಳ್ತಾರೆ ಬಾಬಾ? ಒಂದು ಜ್ಞಾನ ಯೋಗ ಧಾರಣೆ ಯಾರಿಗಿರುತ್ತೆ ಅವರು ತನ್ನ ಸ್ಥಿತಿಯನ್ನ ಅಚ್ಚಲ ಅಡೋಲವಾಗಿ ಇಟ್ಕೊಳ್ತಾರೆ. ಅದಕ್ಕೆ ಕೇಳ್ತಿದ್ದಾರೆ ಬಾಬಾ, ಚೆಕ್ ಮಾಡ್ಕೊಳ್ಳಿ ನನ್ನಲ್ಲಿ ಧಾರಣೆ ಎಷ್ಟಿದೆ, ಯೋಗ ಎಷ್ಟಿದೆ, ನನ್ನ ಕ್ಯಾರೆಕ್ಟರ್ ಹೆಂಗಿದೆ. ನನ್ನ ಕ್ಯಾರೆಕ್ಟ್ರಲ್ಲಿ ನನಗೆ ಅಳೋ ಅಭ್ಯಾಸ ಇಲ್ಲ ತಾನೆ. ಸಣ್ಣ ಸಣ್ಣ ಮಾತಲ್ಲಿ ಅಳೋವ್ರಂದ್ರೆ ಚಿನ್ ರೋಯ ತಿನ್ಕೋಯ. ಯಾರು ಅಳುತ್ತಾರೆ ಅವ್ರು ಕಳ್ಕೊಳ್ತಾರೆ. ಅದರಿಂದ ಏನಾದರೂ ಆಗಲಿ ಅಳೋ ಅಗತ್ಯ ಇಲ್ಲ. ಕಾಯಿಲೆ ಬರ್ಬೋದು, ಬಟ್ ಇಷ್ಟಾದ್ರೂ ಖುಷಿಯಿಂದ ಬೇರೆಯವ್ರಿಗೆ ಹೇಳಿ ಎಲ್ಲ ಆತ್ಮ ಅಂತ ತಿಳಿದು ಬಾಬಾ ನೆನಪು ಮಾಡಿ ಅಂತ. ಏನೇ ಇರ್ಲಿ ಬಾಬಾ ಹೇಳ್ತಾರೆ ಅಳಬೇಡ್ರಿ. ಅಂದ್ರೆ ಕಾಯಿಲೆ ಬಂದಾಗಲೇನೆ ಮನುಷ್ಯನ ಸ್ಥಿತಿ ಅರ್ಥ ಆಗುತ್ತೆ. तकलीफ में थोड़ा कुड़कने की आवाज बल निकलती है, परंतु अपने को आत्मा समझ बाप को याद करना है. बाप ने पैगाम दिया है, पैगंबर मैसेंजर एक शिव बाबा है, दूसरा कोई है ही नहीं. बाकी जो सुनाते हैं सारी ಭಕ್ತಿ ಮಾರ್ಗ ಕಿ ಬಾತೆ. ತಂದೆ ಹೇಳೋದು, ಈಗ ತುಂಬಾ ನೋವಿದ್ರೆ ವಾಯ್ಸು ಒಂಥರ ಆಚೆ ಬರ್ಬೋದು, ಆದ್ರೆ ತಂದೆಯ ನೆನಪಲ್ಲಿರಿ ಜಾಸ್ತಿ. ಆತ್ಮ ಅಂತ ತಿಳ್ಕೊಳ್ಳಿ. ಬಾಬೂರಂತೂ ಸಂದೇಶ ಕೊಟ್ಟಿದ್ದಾರೆ. ಬಾಬೂರೇನೆ ರಿಯಲ್ ಮೆಸೆಂಜರ್ ಅಂಡ್ ಪೈಗಂಬರ್.
ಇದು ಇಂಪಾರ್ಟೆಂಟ್. ಒಬ್ಬ ತಂದೆ ವಿನಃ ಬೇರೆ ಯಾರಿಲ್ಲ, ಇದು ಪಕ್ಕಾ ಇರಬೇಕಾಗಿದೆ. ಈ ಮೆಸೇಜ್ ಕೊಡಿ ಎಲ್ಲರಿಗೆ. ಇನ್ನೆಲ್ಲ ಮನುಷ್ಯರೇನು ಹೇಳ್ತಾರೆ, ಎಲ್ಲ ಭಕ್ತಿ ಮಾರ್ಗದ ಮಾತು ಹೇಳ್ತಾರೆ. इस दुनिया में जो भी चीजें है सब विनाशी, अभी तुमको वहां ले जाते हैं जहां टूट फूट नहीं है. वहां तो चीजें ही ऐसी अच्छी बनेंगी जो टूटने का नाम ही नहीं होगा. यहाँ साइंस से कितनी चीजें बनती है, वहां भी तो साइंस जरूर होंगी, क्योंकि तुम्हारे लिए बहुत सुख चाहिए. ಮೂಲ ಮಾತೇನಂದ್ರೆ ಬಾಬಾ ಹೇಳೋದು, ಈ ಪ್ರಪಂಚದಲ್ಲಿ ಎಲ್ಲಾ ವಸ್ತುಗಳು ವಿನಾಶಿ. ಅಂದ್ರೆ ಇಲ್ಲಿ ಎಲ್ಲ ಏನ್ ತಂದ್ರು ಎಲ್ಲ ಡೆಲಿಕೇಟ್ ಅಲ್ಲ, ಮುರಿದೋಗುತ್ತೆ. ನಾನು ಅಂತ ಪ್ರಪಂಚದಲ್ಲಿ ಕರ್ಕೊಂಡು ಹೋಗ್ತೀನಿ ಎಲ್ಲಿ ಟೂಟ್ ಫೂಟ್ ಮುರಿದೋಗೋದು, ಹೆಚ್ಚು ಕಡಿಮೆ ಆಗೋದು ಇಲ್ವೇ ಇಲ್ಲ. ಅಲ್ಲಿ ಅಷ್ಟು ಫಸ್ಟ್ ಕ್ಲಾಸ್ ಆಗಿರುತ್ತೆ ವಸ್ತುಗಳು. ಅದು ಕಿತ್ತೋಯ್ತು, ಮುರಿದೋಯ್ತು. ಎಲ್ಲ ವಜ್ರ ವೈಡೂರ್ಯಗಳದು, ಚಿನ್ನದ ಪಾತ್ರೆಗಳು ಎಲ್ಲ ಚಿನ್ನದಿರುವಾಗ ಅಲ್ಲಿ ಅದೆಲ್ಲ ಮುರಿಯುತ್ತೆ. ಈಗಂತೂ ವಿಜ್ಞಾನದ ಎಷ್ಟೊಂದು ವಸ್ತುಗಳು ಬರ್ತಿದೆ. वहां तो साइंस जरूर होंगी, क्योंकि तुम्हारे लिए बहुत सुख चाहिए. ಈ ವಿಜ್ಞಾನ ಅಲ್ಲಿ ರಿಫೈನ್ ಆಗಿ ಕೆಲಸ ಮಾಡುತ್ತೆ, ಸುಖದಾಯಿ ಆಗಿರುತ್ತೆ, ವಿನಾಶಿ ಆಗಿರಲ್ಲ, ದುಃಖ ಕೊಡೋದಾಗಿರಲ್ಲ. ಅದಕ್ಕೆ ಬಾಬಾಳದು ಇದೆಲ್ಲ ಬರುತ್ತಲ್ಲಿ. ಇಲ್ಲಿನ ಒಳ್ಳೆ ಆರ್ಟ್ ಬರ್ತದಲ್ಲಿ. ಬಾಪ್ ಕೇತೆ ಹೇ ತುಮ್ ಬಚ್ಚೋಂ ಕೋ ಕುಚ್ ಭಿ ಪತಾ ನಹೀ ಥಾ, ಭಕ್ತಿ मार्ग कब शुरू हुआ, कितना तुमने दुख देखा, ये सब बातें अभी तुम्हारी बुद्धि में. देवताओं को कहा ही जाता है सर्वगुण संपन्न, फिर वो कलाएं कैसे कम हुई. अभी तो कोई कला नहीं है, चंद्रमा की भी धीरे धीरे कला कम हो जाता है. ಭಕ್ತಿ ಮಾರ್ಗ ಯಾವಾಗ ಶುರುವಾಯಿತೋ, ಎಷ್ಟು ದುಃಖ ನೋಡಿದ್ವಿ, ಇದೆಲ್ಲ ನಿಮಗೆ ಗೊತ್ತಿದೆ. ಮೊದ್ಲಿವೆಲ್ಲ ಟೋಟಲ್ ಜ್ಞಾನನೇ ಗೊತ್ತಿರ್ಲಿಲ್ಲಲ್ಲ ಏನಾಯ್ತು ಅಂತ. ದೇವತೆಗಳಿಗೆ ಗಾಯನ ಏನಿದೆ, ಸರ್ವಗುಣ ಸಂಪನ್ನ, ಸಂಪೂರ್ಣ ನಿರ್ವಿಕಾರಿ. ಅಷ್ಟಿದ್ದಿದ್ದು ಕಲೆಗಳೆಲ್ಲ ಹೆಂಗ್ ಕಡಿಮೆ ಆಯ್ತು, ಯಾತಕ್ ಕಡಿಮೆ ಆಯ್ತು, ಈಗ ಜ್ಞಾನನು ನಮಗೆ ಗೊತ್ತಿರ್ಲಿಲ್ಲಲ್ಲ. ದೇವತೆಗಳು ಪುನರ್ಜನ್ಮ ತಗೊಂಡು ಈಗ ಕಲೆಗಳೇ ಇಲ್ದವ್ರಾಗಿದ್ದಾರೆ ಅಂತ ಯಾರು ಊಹೆ ಮಾಡಕ್ಕೂ ಆಗಲ್ಲ. ಹೆಂಗೆ ಇದು ಅಂದ್ರೆ ಆತ್ಮನ ಸ್ಥಿತಿ ಚಂದ್ರನ ತರಹ ಸಂಪೂರ್ಣ ಹುಣ್ಣಿಮೆ ಇದ್ದಾಗ ಫುಲ್ ಚಂದ್ರ ಇದೆ, ನಿಧಾನಕ್ಕೆ ಬಂದೆ ಗೆರೆ ಉಳ್ಕೊಳುತ್ತೆ. ಹಂಗೆ ಆತ್ಮನ ಪವರ್ಸ್ನು ಲಕೀರ್ ತರಹ ಇಷ್ಟೇ ಇದೆ. ತುಮ್ ಜಾನ್ತೆ ಹೋ ಕಿ ದುನಿಯಾ ಭಿ ಪಹಲೆ ನಹೀ ಹೇ, वहां हर चीज सतो प्रधान फर्स्ट क्लास होती, फिर पुरानी होते कलाएं कम होती जाती. सर्वगुण संपन्न ये लक्ष्मी नारायण है ना. अभी बाप तुमको सच्ची सच्ची सत्यनारायण की कथा सुना रहे. अभी है रात फिर दिन होता. ನಿಮಗೆ ಗೊತ್ತಿದೆ, ಮೊದಲು ಈ ಪ್ರಪಂಚದಲ್ಲಿ ಎಲ್ಲ ಹೊಸದಿರುತ್ತೆ, ಪ್ರತಿ ವಸ್ತು ಸತೋ ಪ್ರಧಾನ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಆಮೇಲೆ ಹಳೇದು ಆಗ್ತಾ ಆಗ್ತಾ ಕಲೆಗಳು ಕಡಿಮೆ ಆಗ್ತಾ ಕೆಳಗಡೆ ಬಂದ್ಬಿಡ್ತೀವಿ ಅನ್ನೋದು ಈಗ ಗೊತ್ತಾಯ್ತು. ಲಕ್ಷ್ಮೀನಾರಾಯಣ ಸರ್ವಗುಣ ಸಂಪನ್ನರು, ಎಲ್ಲದರಲ್ಲಿ ಸಂಪನ್ನ. ತಿರ್ಗಾ ಹಂಗ್ ಮಾಡಕ್ಕೆ ಬಾಬಾ ನಮಗೆ ಸತ್ಯನಾರಾಯಣನ ಕತೆ ಹೇಳ್ತಾ ಇದ್ದಾರೆ. ಈಗ ಕಲಿಯುಗ ರಾತ್ರಿ, ಅಜ್ಞಾನದ ರಾತ್ರಿ ಪುನಃ ದಿನ ಆಗೋದಿದೆ. तुम संपूर्ण बनते हो तो तुम्हारे लिए फिर सृष्टि भी ऐसे ही जाए. 5 तत्व भी सतो प्रधान बन जाते, इसलिए शरीर भी तुम्हारे ನ್ಯಾಚುರಲ್ ಬ್ಯೂಟಿಫುಲ್ होते. ನೋಡಿ, ಸತೋ ಪ್ರಧಾನತೆಯಲ್ಲಿ ಪ್ರತಿ ವಸ್ತು ಶಕ್ತಿಶಾಲಿ ಅಂಡ್ ಬ್ಯೂಟಿಫುಲ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಪ್ರಕೃತಿಯಲ್ಲಿ ಸಿಗೋ ಪ್ರತಿ ವಸ್ತು ಟೇಸ್ಟಿ ಆಗಿರುತ್ತೆ, ಹೆಲ್ದಿ ಆಗಿರುತ್ತೆ. ಯಾಕೆ ಅದು ಶುದ್ಧವಾಗಿದೆ. ಹಂಗೆ ಬಾಬಾ ಹೇಳ್ತಿರೋದು, ಈಗ ನೋಡಿ ಆಗ ರಾತ್ರಿ ಹಗಲಿನ ವ್ಯತ್ಯಾಸ ಅಲ್ವಾ. ಸಂಪೂರ್ಣರಾಗ್ತೀರಾ ನೀವು ಅಂತಂದ್ರೆ ನಿಮಗೋಸ್ಕರ ಅಂತ ಸೃಷ್ಟಿನೇ ಬೇಕು ಅಂತಾರೆ ಬಾಬಾ. ये सारी दुनिया 16 कला संपूर्ण बन जाती है, अभी तो कोई कला नहीं. जो भी बड़े से बड़े लोग हैं अथवा महात्मा आदि है, ये बाप की नॉलेज उनकी तकदीर में है ही नहीं.
ಯಾಕೆ? ಉನ್ಕೋ ಅಪ್ನ ಘಮಂಡ. ಬಾಬೋರು ಇಷ್ಟು ಸುಂದರವಾದ ಜ್ಞಾನ ಹೇಳ್ತಿದ್ದಾರೆ, ಭಗವಂತ ಬಂದಿದ್ದಾರೆ. ಈ ಅದೃಷ್ಟನೇ ಇಲ್ಲ, ಈ ಜ್ಞಾನ ಅವರ ಅದೃಷ್ಟದಲ್ಲೇ ಇಲ್ಲ ಮಕ್ಕಳೇ. ಯಾಕೆಂದ್ರೆ ಅವ್ರಿಗೆ ತುಂಬಾ ಅಭಿಮಾನ ಇದೆ. ಅಹಂಕಾರ ಇದ್ದಾಗ ಬುದ್ಧಿಯಲ್ಲಿ ಜ್ಞಾನ ಕುತ್ಕೊಳ್ಳಲ್ಲ. ಅದಕ್ಕೆ ಏನೇ ಇರ್ಲಿ, ಬಾಬಾ ಹೇಳೋದು ಈಗಂತೂ ಎಲ್ಲ 16 ಕಳ ಸಂಪೂರ್ಣರಾಗ್ಬಿಡ್ತೀರಾ ಅಂತ. बहुत करके ही गरीबों की तकदीर में कोई कहते इतना ऊंच बाप है, उनको कोई बड़े राजा अथवा पवित्र ऋषि आदि के तन में आना चाहिए. पवित्र होते ही है सन्यासी पवित्र कन्या के तन में आए, बाप बैठ समझाते हैं मैं किस में आता हूँ. मैं आता ही किस में? उसमें हूँ जो पूरे 84 जन्म लेते हैं, एक दिन भी कम नहीं. कृष्ण पैदा हुआ उस समय से 16 कला संपूर्ण ठहरा. फिर सतो रजो तमो में आते हैं. हर चीज पहले सतो प्रधान, फिर सतो रजो तमो में आती है. ಅಲ್ವಾ? ಏನು ಹೇಳ್ತಿದ್ದಾರೆ ಬಾಬಾ? ಈ ಜ್ಞಾನ ಬಡವರ ಅದೃಷ್ಟದಲ್ಲಿರುತ್ತೆ. ತಂದೆ ಹೇಳೋದು, ಬಾಬಾ ತಂದೆ ಬಹಳ ಹೈಯೆಸ್ಟ್. ಅವರಿಗೆ ಈ ದೊಡ್ಡ ರಾಜ ಅಥವಾ ಪವಿತ್ರ ಋಷಿಗಳು ಅವ್ರ ಶರೀರದಲ್ಲಿ ಬರೋ ಪ್ರಶ್ನೆ ಇಲ್ಲ. ಜಗತ್ತಲ್ಲ ಹೈಯೆಸ್ಟ್ ಒಬ್ಬರೇ ಅಲ್ಲ ಭಗವಂತ. ಬಟ್ ಅವ್ರು ಯಾರ ಶರೀರ ದೊಡ್ಡ ದೊಡ್ಡ ರಾಜರನ್ನ ಋಷಿ ಮುನಿಗಳನ್ನೇನು ಸೆಲೆಕ್ಟ್ ಮಾಡಲ್ಲ. ಅಥವಾ ಅದಕ್ಕೆ ಬಲೆ ಪವಿತ್ರರಿದ್ದಾರೆ ಅವರೆಲ್ಲ. ಕನ್ಯೆಯರು, ಪವಿತ್ರ ಕನ್ಯೆಯರ ಶರೀರದಲ್ಲಿ ಬರೋದಾ? ಅದು ಇಲ್ಲ. ಬಾಬಾ ಹೇಳೋದು, ನಾನು ಯಾರಲ್ಲಿ ಬರ್ತೀನಿ ಅಂತ ಏನು ಹೇಳ್ತಿ ಅಂದರೆ ತನ್ನ ಸೀಕ್ರೆಟ್ ಹೇಳ್ತಾರೆ. 84 ಜನ್ಮಗಳನ್ನು ತಗೊಂಡು ಯಾರು ಸಂಪೂರ್ಣ ಸತೋ ಪ್ರಧಾನ, ಸಂಪೂರ್ಣ 84 ಜನ್ಮಗಳನ್ನು ಪಡ್ಕೊಂಡಿರೋ ಆತ್ಮ ಇದೆ, ಅವರಲ್ಲಿ ಬರ್ತೀನಿ. ಯಾರ್ದು ಒಂದು ದಿನನೂ ಹಂಗೆ ಹಿಂಗೆ ಇಲ್ಲ. ಅದೊಬ್ಬರೇ ಬ್ರಹ್ಮನ ಆತ್ಮ. ಸೃಷ್ಟಿ ಚಕ್ರದ ಸಂಪೂರ್ಣ ಚಕ್ರ, ಒಂದು ದಿನನೂ ಹಂಗೆ ಹಿಂಗೆ ಇಲ್ಲ. ಅವರಲ್ಲಿ ನಾನು ಬರ್ತೀನಿ ಅಂತಿದ್ದಾರೆ ಬಾಬಾವರು. ಪ್ರತಿಯೊಂದು ಸೃಷ್ಟಿಯ ನಿಯಮ ಏನಂದ್ರೆ, ಇಲ್ಲಿ ಪ್ರತಿಯೊಂದು ಆತ್ಮ ಆಗಲಿ ವಸ್ತುಗಳಾಗಲಿ ಸತೋ ಪ್ರಧಾನ ಇದ್ದಿದ್ದು ಸತೋ ರಜೋ ತಮೋದಲ್ಲಿ ಬರಲೇಬೇಕು. सतयुग में भी ऐसा होता है. बच्चा सतो प्रधान है, फिर बड़ा होगा तो कहेगा हम अब शरीर छोड़ सतो प्रधान बच्चा बनता हूँ. तुम बच्चों को इतना नशा नहीं है, खुशी का पारा नहीं चढ़ता. जो अच्छी मेहनत करते हैं खुशी का पारा उनको चढ़ता रहता है. शक्ल भी खुशनुमा रहती. आगे चल तुमको साक्षात्कार होते रहे. ಏನು ಇಂಪಾರ್ಟೆಂಟು? ನಿಮಗೆ ಖುಷಿಯ ಪಾರ ಅಂದರೆ ಮೆರ್ಕ್ಯುರಿ ಹೋಗ್ತಾ ಇರ್ಬೇಕು, ಅಷ್ಟು ನಶೆ ಇರಬೇಕು. ಬಟ್ ನಾನು ಇಷ್ಟೆಲ್ಲ ಹೇಳ್ತೀನಿ, ಮಕ್ಕಳಿಗೆ ನಶೆ ಖುಷಿ ಇಲ್ಲ. ಏನಂತೀರ? ಮನೆಯಲ್ಲಿ ಕೂತ್ಕೊಂಡು ಖುಷಿಯ ಪಾರ ನಡೀತಾ ಇದೆಯಾ? ಅಯ್ಯೋ ಹೆಂಗಪ್ಪ ಅನ್ನೋ ಥರ ಆಗ್ಬಿಟ್ಟಿದ್ಯಾ? ಹೆಂಗಿದ್ದೀರಾ ಅಂತ ಕೇಳ್ತಾರೆ ಬಾಬಾ. ತೋ ಸತ್ಯುಗದಲ್ಲಿ ನಶೆ ಶರೀರ ಬಿಡೋದ್ರಲ್ಲೂ ಇರುತ್ತೆ, ಶರೀರದಲ್ಲಿ ಇರೋವರೆಗೂ. ಜನ್ಮ ತಗೊಂಡಾಗ ಮಗು ಸತೋ ಪ್ರಧಾನ ಅಂತಾರಲ್ಲ, ದೊಡ್ಡವರಾಗಿ ವಯಸ್ಸಾದ್ಮೇಲೆ ಅವ್ರಿಗೆ ಸಂಕಲ್ಪ ಬರುತ್ತೆ, ನಾನೀಗ ಈ ವಸ್ತ್ರ ಬಿಟ್ಟು ಸತೋ ಪ್ರಧಾನ ಬೇಬಿ ಆಗ್ತೀನಿ ಅಂತ. ನೋಡಿ, ಖುಷಿ ಖುಷಿಯಿಂದ ಹೊರಟು ಬಿಡ್ತಾರೆ. ಅದು ವಿಚಿತ್ರ ಸತ್ಯುಗದ್ದು. ಇಲ್ಲೆಲ್ಲ ಎಷ್ಟು ಅಳ್ತಾರೆ, ಎಷ್ಟು ದುಃಖ, ಎಷ್ಟು ಹೆಚ್ಚು ಕಡಿಮೆ. ಶಕಲ್ ಖುಷ್ನುಮಾ ರೇತಿ ಅಂತ. ಸತ್ಯುಗದಲ್ಲಿ ಮುಖ ಎಲ್ಲರೂ ಹರ್ಷಿತವಾಗಿರ್ತಾರೆ. आगे चल तुमको साक्षात्कार होते रहेंगे. जैसे घर के नजदीक आकर पहुंचते हैं फिर वो घर बार मकान आदि याद आता. ये भी ऐसे पुरुषार्थ करते करते तुम्हारी प्रारब्ध जब नजदीक होंगे तो फिर बहुत साक्षात्कार होते रहेंगे, खुशी में रहेंगे. जो नापास होते हैं तो शर्म के मारे डूब मरते हैं. तुमको भी बाबा बता देते हैं, फिर बहुत पश्चाताप करना पड़ेगा. अपने भविष्य का साक्षात करेंगे, हम क्या बनेंगे. बाबा दिखाएंगे
ये विक्रम आदि किया है, पूरा पढ़े नहीं, ट्रेटर बने, इसलिए ये सजा मिलती है। सब साक्षात्कार होगा, बिगर साक्षात्कार कैसे देंगे? ತಂದೆ ಹೇಳೋದು ಅಂದ್ರೆ ಪುರುಷಾರ್ಥದ ಪ್ರಾರಬ್ಧ ತಗೊಳ್ಳೋದು. ಸತ್ಯುಗ ಹತ್ರ ಬಂದಂಗೆ ಎಲ್ಲ ಸಾಕ್ಷಾತ್ಕಾರ ಆಗುತ್ತೆ. ಈಗ ತಿಳ್ಕೊಳ್ಳಿ, ನೀವು ಮನೆಯಿಂದ ಹತ್ರ ಬರ್ತೀರಾ, ವರದಾನಿಗೆ ಹತ್ರ ಬಂದ್ರೆ ಗೊತ್ತಾಗುತ್ತಲ್ಲ ಈಗ ಹತ್ರ ಇದೀವಿ ಅಂತ. ಹಂಗೇನೆ ಗುರಿ ಹತ್ರ ಬಂದಾಗ ಎಲ್ಲ ಸಾಕ್ಷಾತ್ಕಾರ ಆಗುತ್ತೆ. ಯಾರು ಪಾಸ್ ಆಗಿರ್ತಾರೆ ಖುಷಿ ಇರುತ್ತೆ, ಸ್ಕೂಲಲ್ಲೂ ಹಂಗೆ ತಾನೆ. ಯಾರು ಫೇಲ್ ಆಗ್ತಾರೆ ಅವ್ರು ಏನು ಹೆಚ್ಚು ಕಡಿಮೆ ಆಗ್ಬಿಡ್ತಾರೆ, ಇಲ್ಲಿನೂ ಚಿಕ್ಕದಾಗತ್ ಮುಖ. ಅಷ್ಟೇ ಅಲ್ಲ, ಬಾಬಾ ಇಲ್ಲಿ ಸಾಕ್ಷಾತ್ಕಾರ ಮಾಡಿಸ್ತಾರೆ. ನೋಡೋ, ನೀನ್ ಇಂತಿಂತ ಪಾಪಕರ್ಮ ಮಾಡ್ದೆ, ತಿನ್ನು ಶಿಕ್ಷೆ, ಪದವಿನೂ ಹೋಯ್ತು ಅಂತ ಎಲ್ಲ ಗೊತ್ತಾಗುತ್ತೆ. ಅಂದ್ರೆ ಆತ್ಮಕ್ಕೆ ದುಃಖ ಆಗುತ್ತಲ್ವಾ ಇಲ್ಲಿ. ಓದ್ಲಿಲ್ಲ, ಹೋಗಿ ಹೆಚ್ಚು ಕಡಿಮೆ ಮಾಡ್ತಾರೆ ಅಂದ್ರೆ ಎಲ್ಲ ಏರುಪೇರೆ, ಶಿಕ್ಷೆ ತಿನ್ಬೇಕಾಗುತ್ತೆ. कोर्ट में भी बताते हैं ना, तुमने ये किया है उसकी सजा है। जब तक कर्मातीत अवस्था हो जाए तब तक कुछ न कुछ निशानी रहेंगी. ಕೋರ್ಟ್ ಅಲ್ಲಿನೂ ಸುಮ್ಮನೆ ಜೈಲ್ಗೆ ಹಾಕ್ತಾರ? ಫಸ್ಟ್ ಎಲ್ಲ ಪ್ರೂವ್ ಮಾಡ್ತಾರೆ, ಇಂತಿಂತ ಕೆಲಸ ಮಾಡಿದ್ಯಾ ಅನ್ನೋದು ಪ್ರೂವ್ ಆದ್ಮೇಲೆ ತಗೊಂಡೋಗಿ ಒಳಗಾಕ್ತಾರೆ. ಹಂಗೇನೆ ಇಲ್ಲಿ ಬಾಬಾ ಹೇಳೋದು, ಕರ್ಮಾತೀತ ಸ್ಥಿತಿ ಎಲ್ಲಿವರೆಗೂ ಬರಲ್ವೋ ಅಲ್ಲಿವರೆಗೂ ನಾನು ಶರೀರದಲ್ಲಿ ಆತ್ಮ ಏನೋ ಒಂದು ಲೆಕ್ಕ ಇದೆ ಅಂತ. ಎಲ್ಲಿವರೆಗೂ ಬಾಬಾ ಹೇಳ್ತಾರೆ, ಕರ್ಮಾತೀತ ಸ್ಥಿತಿ ಸ್ವಲ್ಪ ಸ್ವಲ್ಪ ಬರೋವರೆಗೂ ಅಲ್ಲಿ ಹೆಚ್ಚು ಕಡಿಮೆಗಳಿರುತ್ತೆ. ಆತ್ಮ ಪವಿತ್ರ ಹೋ ಜಾತಿ ಹೈ, ಫಿರ್ ತೋ ಶರೀರ್ छोड़ना पड़े, यहाँ रह ना सके, वो अवस्था तुमको धारण करनी. ಯಾವಾಗ ಕಂಪ್ಲೀಟ್ ಆತ್ಮ ಪಾವನ ಸತೋ ಪ್ರಧಾನ ಆಗುತ್ತೆ, ಹಳೆ ಶರೀರ ಲೆಕ್ಕಾಚಾರದಲ್ವಾ, ಇದರಲ್ಲಿ ಇರಕ್ಕಾಗಲ್ಲ, ಬಿಟ್ಟು ಹೊರಟು ಬಿಡುತ್ತೆ ಆತ್ಮ. ಎಷ್ಟು ವಂಡರ್ಫುಲ್ ಅಲ್ಲ. तो ಆ ಸ್ಥಿತಿವರೆಗೆ ನೀವು ಬರಬೇಕು. अभी तुम वापस जाए फिर नई दुनिया में आने के लिए तैयारी करते हो. तुम्हारा पुरुषार्थी यह है कि हम जल्दी जल्दी आए जाए, जल्दी जल्दी आए. जैसे बच्चों को खेल में दौड़ाते हैं ना, निशान तक जाकर फिर लौट आते हैं. तुमको भी जल्दी जल्दी जाना है और पहले नंबर में नई दुनिया में आना है. ये तुम्हारी रेस है. ಜಲ್ದಿ ಜಲ್ದಿ ಹೋಗಿ ಜಲ್ದಿ ಜಲ್ದಿ ಬರಬೇಕು ಅನ್ನೋ ಪುರುಷಾರ್ಥ ಮಾಡ್ತಿದ್ದೀರಲ್ವ ಈಗ. ಅಂದ್ರೆ ಈ ಹಳೆ ಪ್ರಪಂಚ, ಅಯ್ಯೋ ಸಾಕು ಬಾಬಾ, ಬೇಗ ಮನೆಗೆ ಹೋಗಿ ರಾಜಧಾನಿಗೆ ಬರೋಣ ಅಂತ ಅಂದ್ಕತಿದ್ದೀರಾ. ಮಕ್ಕಳನ್ನು ಹಂಗೆ ಅಲ್ಲ, ರೇಸಲ್ಲಿ ಬೇಗ ಅದು ಮುಟ್ಟಿ ಬೇಗ ಬರ್ಬೇಕು ಅನ್ನೋದು ಇರುತ್ತೆ ನೋಡ್ರಿ. ಹಂಗೆ ಇಲ್ಲಿ ನಂಬರ್ ವಾರ್ ಅಲ್ಲ, ಪೇಲೆ ಹೊಸ ಮೊದಲನೇ ನಂಬರಲ್ಲಿ ಹೊಸ ಪ್ರಪಂಚಕ್ಕೆ ಬರಬೇಕು. ಈ ರೇಸ್ ನಡೀತಿದೆ ನಿಮ್ದೆಲ್ಲ. ಸ್ಕೂಲಲ್ಲಿನೂ ಅದು ರನ್ನಿಂಗ್ ರೇಸ್ ಇರುತ್ತೆ, ಇಲ್ಲಿ ಯೋಗದ ರೇಸ್. तुम्हारा है प्रवृत्ति मार्ग, तुम्हारा पहले पहले पवित्र गृहस्थ धर्म है. अभी है विशियस, फिर वाइजलेस वर्ल्ड होगा. इन बातों को तुम स्मरण करते हो तो बहुत खुशी होगा. हम ही राज्य लेते हैं फिर कमाते हैं. हीरो हीरोइन कहते हैं ना, हीरे जैसा जन्म लेकर फिर कौड़ी जैसा जन्म में आते हैं ना. ಮುಖ್ಯ ಮಾತು, ನಿಮ್ದು ಸತ್ಯುಗದಲ್ಲಿ ಪವಿತ್ರ ಪ್ರವೃತ್ತಿ ಧರ್ಮ ಇತ್ತು. ಪ್ರವೃತ್ತಿ ಧರ್ಮ ಗೃಹಸ್ಥ ಆಶ್ರಮ ಅನ್ನಿಸ್ಕೋತಲ್ಲ, ಇಲ್ಲೆಲ್ಲ ವಿಶಿಯಸ್ ಮತ್ತೆ ಸಂಪೂರ್ಣ ನಿರ್ವಿಕಾರಿಗಳಾಗ್ತೀರಾ. ಈ ಮಾತುಗಳನ್ನ ಸ್ಮರಣೆ ಮಾಡ್ತಿದ್ರೆ, ಚಿಂತನೆ ಮಾಡ್ತಿದ್ರೆ ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಸತ್ಯುಗದಲ್ಲಿ ಆತ್ಮ ಎಷ್ಟು ಫ್ರೀ ಆಗಿದೆ ನೋಡಿ. ಯಾವ ಸೆಳೆತ ಇಲ್ಲ, ಯಾವ ಹೆಚ್ಚು ಕಡಿಮೆಗಳಿಲ್ಲ, ವಿಕಾರಗಳಿಲ್ಲ, ದೇಹದ ಬಂಧನ, ರೋಗದ ಬಂಧನ ಇಲ್ಲ. ಎಷ್ಟು ಆತ್ಮ ಸ್ವತಂತ್ರ ನಿರಾಳವಾಗಿದೆ. ಸಂಬಂಧಗಳಲ್ಲಿದ್ದು ಎಷ್ಟು ನಿರ್ಲಿಪ್ತವಾದ ಸ್ಥಿತಿ ಅಲ್ವಾ, ಎಷ್ಟು ಸುಖದಾಯಿ ಸ್ಥಿತಿ. अभी बाप कहते तुम कवड़ियों पिछाड़ी टाइम वेस्ट मत करो. ये कहते हम भी टाइम वेस्ट करते थे, तो हमको भी कहा अब तो तुम मेरा बनकर ये रूहानी धंधा करो, तो झट सब कुछ छोड़ दिया. ಶಿವಬಾಬಾ ಏನು ಹೇಳೋದು, ನೀವು ಕವಡಿಗಳ ಹಿಂದೆ ಅಂದರೆ ಹಣದ ಸಂಪಾದನೆ ಹಿಂದೆ ಟೈಮ್ ವೇಸ್ಟ್ ಮಾಡಬೇಡಿ ಮಕ್ಕಳೇ. ಯಾಕೆಂದರೆ
ಟೈಮ್ ವೇಸ್ಟ್ ಅನ್ನೋದು ಸಾರಿ ಹೋದ್ರೆ ವಾಪಸ್ ಬರಲ್ಲ ನೋಡಿ ಟೈಮ್. ಬ್ರಹ್ಮ ಬಾಬಾ ಹೇಳೋದು, ನಾನು ವೇಸ್ಟ್ ಮಾಡ್ತಿದ್ದೆ, ಬಾಬಾ ಹೇಳಿದ್ರು ನನಗೆ, ಮಗು ನೀನು ಇದೆಲ್ಲ ಬಿಟ್ಬಿಟ್ಟು ಆತ್ಮೀಯದ ವ್ಯಾಪಾರ ಮಾಡು. ನಾನು ಪಟಾರ್ ಅಂತ ಎಲ್ಲ ಬಿಟ್ಬಿಟ್ಟೆ. ನನ್ನವರಾಗಿ ನೀನು ಈ ಸೇವೆ ಮಾಡು, ನಾನು ವಿಶ್ವದ ರಾಜ ಮಾಡ್ತೀನಿ ಅಂದ್ರೆ ಯಾಕೆ ಬಿಡಲ್ಲ? पैसे कोई फेंक तो नहीं देंगे ना, पैसे तो काम में आता है, पैसा बिना कोई मकान आदि थोड़े ही मिल सकता। आगे चल बड़े बड़े धनवान आएंगे, तुमको मदद देते रहेंगे। एक दिन तुमको बड़े बड़े कॉलेज यूनिवर्सिटी में जाकर भाषण करना होगा। ये सृष्टि चक्र कैसे फिरता है, हिस्ट्री रिपीट होती है आदि से अंत तक। ತಂದೆ ಹೇಳ್ತಿರೋದು ಅಂದ್ರೆ, ಈ ಬಾಬುವ್ರು ಎಲ್ಲ ಬಿಟ್ಬಿಟ್ರು ಅಂದ್ರೆ ಹಣ ತಗೊಂಡೋಗಿ ಎಸಿಲಿಲ್ಲ. ಮಕ್ಕಳೇ ಧನ ಬೇಕಾಗುತ್ತಲ್ವಾ, ಮನೆ ತಗೊಳ್ಬೇಕಾ, ಏನಾದ್ರೂ ಇಷ್ಟು ಜನ ಮಕ್ಕಳ ಪಾಲನೆ ಆಗ್ಬೇಕಾಯ್ತು, ಹಣ ಬೇಕಾಗಿತ್ತು ತಾನೆ. ಲಾಸ್ಟ್ ಅಲ್ಲಿ ದೊಡ್ಡ ದೊಡ್ಡ ಧನವಂತರು ಬರ್ತಾರೆ, ತುಂಬಾ ನಿಮಗೆ ಸಹಯೋಗ ಕೊಡ್ತಾರೆ. ಆಮೇಲೆ ನೀವು ದೊಡ್ಡ ದೊಡ್ಡ ಕಾಲೇಜ್ ಯೂನಿವರ್ಸಿಟಿಗಳಲ್ಲಿ ಹೋಗಿ ಭಾಷಣ ಮಾಡ್ತೀರಾ, ಜಗತ್ತಿನ ಇತಿಹಾಸ ಭೂಗೋಳ ಏನು ಅಂತ. ಅಂದ್ರೆ ಆದಿ ಅಂದ ಅಂತ್ಯದ ತನಕ ಚಕ್ರ ಹಿಂಗ್ ರಿಪೀಟ್ ಆಗುತ್ತೆ, ಇದು ಹೇಳ್ತೀರಾ. गोल्डन एज से आयन एज तक ही सारी हिस्ट्री, सृष्टि की हिस्ट्री क्या होती है, जाग्रफी हम बता सकते हैं। ಇದೆಲ್ಲ ಹೇಳಿ ಅವರಿಗೆ ಕ್ಯಾರೆಕ್ಟರ್ಸ್ ಕೆ ऊपर तुम बहुत समझा सकते हो। ಹಿಸ್ಟ್ರಿ ಜಾಗ್ರಫಿ ಹೇಳ್ಬಿಟ್ಟು ಬರೋದಲ್ಲ. ಹಿಸ್ಟ್ರಿ ಜಾಗ್ರಫಿಯಲ್ಲಿ ಇಂಪಾರ್ಟೆಂಟ್ ಏನು, ನಮ್ಮ ಪೂರ್ವಜರ ಸಂಪೂರ್ಣ ಕ್ಯಾರೆಕ್ಟರ್ ಏನಿತ್ತು, ಸಂಪೂರ್ಣ ನಿರ್ವಿಕಾರಿಗಳು, ಮರ್ಯಾದಾ ಪುರುಷೋತ್ತಮರು, ಅಹಿಂಸಾ ಪರಮೋಧರ್ಮಿಗಳು, ಅದು ನಮ್ಮ ಪೂರ್ವಜರ ಕ್ಯಾರೆಕ್ಟರ್. ಸೊ ನಾವು ಅದೇ ಕುಲದವರು ಅಂದ್ರೆ ನಮ್ಮ ಕ್ಯಾರೆಕ್ಟರ್ ಹೆಂಗಿರ್ಬೇಕು, ಇದ್ರ ಬಗ್ಗೆನೂ ನೀವು ತಿಳಿಸ್ಕೊಡಿ, ಭಾಷಣ ಮಾಡಿ ಅಂತಾರೆ ಬಾಬಾ. इन लक्ष्मी नारायण की महिमा करो, भारत कितना पावन था, दैवी कैरेक्टर्स थे, अब तो विशेष कैरेक्टर से जरूर फिर चक्र रिपीट होगा। हम वर्ल्ड की हिस्ट्री ज्योग्राफी सुना सकते हैं, वहाँ जाना भी अच्छे अच्छे को चाहिए। जैसे थियोसॉफिकल सोसाइटी है, वहाँ तुम भाषण करो। कृष्ण तो देवता था, सतयुग में था, पहले पहले है श्री कृष्ण जो फिर नारायण बनते हैं। हम आपको श्री कृष्ण के 84 जन्मों की कहानी सुनाए, जो कोई सुना ना सके। ये टॉपिक कितना बड़ी है, होशियार को भाषण करना चाहिए। ಅಂದ್ರೆ ದೊಡ್ಡ ದೊಡ್ಡ ಯೂನಿವರ್ಸಿಟಿ ಅಥವಾ ಎಲ್ಲಿಗೆ ಹೋದ್ರೆ ಒಳ್ಳೊಳ್ಳೆ ಮಕ್ಕಳು ಹೋಗ್ಬೇಕು, ಯಾರು ಚೆನ್ನಾಗಿ ಹೇಳ್ತಾರೆ, ಥಿಯಾಸಫಿಕಲ್ ಸೊಸೈಟಿಗೆ ಹೋಗಿ ಬೇರೆ ಅಲ್ಲಿನೂ ಭಾಷಣ ಮಾಡಿ. ಅಂದ್ರೆ ಕೃಷ್ಣ ಸೋ ದೇವತಾ, ಇಡೀ ಕೃಷ್ಣನ 84 ಜನ್ಮಗಳ ಇತಿಹಾಸ ನಾವು ಹೇಳ್ತೀವಿ, ಯಾವುದನ್ನು ಯಾರು ಹೇಳಕ್ಕಾಗಲ್ಲ ಅಂತ ಹೇಳಿ. ಟಾಪಿಕ್ ತುಂಬಾ ಚೆನ್ನಾಗಿದೆ, ದೊಡ್ಡದಾಗಿದೆ, ಅದನ್ನು ಚೆನ್ನಾಗಿ ಹೇಳೋ ಮಕ್ಕಳು ಚೆನ್ನಾಗಿ ಹೇಳ್ಬೇಕು. अभी तुम्हारे दिल में आता है हम विश्व के मालिक बनेंगे, तो कितना खुशी होना चाहिए। अंदर बैठ ये जाप जपो, फिर तुमको इस दुनिया में कुछ भरोसा नहीं। तुमको ಎಷ್ಟು ನಿಮ್ಮ ಬುದ್ಧಿಯಲ್ಲಿ ಬಾಬು ನೆನಪು ಅಜಪ ತರ ನೆನಪಿರ್ಬೇಕು. ನಿಮಗೆ ಈ ಪ್ರಪಂಚದಲ್ಲಿ ಏನ್ ಭರವಸೆ ಇದೆ? ಈಗಂತೂ ಇದು ಹೋಗೋದಿದೆ, ನಿಮಗೆ ನಶೆ ಇಷ್ಟು, ಖುಷಿ ಇಷ್ಟು, ನಾವು ಹೊಸ ಜಗತ್ತಿನ ಮಾಲೀಕರಾಗ್ತೀವಿ ಅಂತ. यहाँ तुम आते ही हो विश्व का मालिक बनने, परमपिता परमात्मा द्वारा विश्व तो इस दुनिया को ही कहा जाता है, ब्रह्मलोक व सूक्ष्म लोक को विश्व नहीं कहेंगे। बाप कहते हैं मैं विश्व का मालिक नहीं बनता हूँ, इस विश्व का मालिक तुम बच्चों को बनाता हूँ। कितना गुह्य बात है। ವಿಶ್ವ ಅನ್ನೋದು ಈ ಪ್ರಪಂಚಕ್ಕೆ ಹೇಳಲಾಗುತ್ತೆ, ಮೂಲವತನ ಸೂಕ್ಷ್ಮವತನ ವಿಶ್ವ ಅಲ್ಲ. ನಾನು ವಿಶ್ವದ ಮಾಲೀಕನಾಗಲ್ಲ, ನೀವು ಮಕ್ಕಳನ್ನು ಮಾಡ್ತೀನಿ, ಇದೆಷ್ಟು ಗುಹ್ಯವಾದ ಮಾತು. ನಿಮ್ಮನ್ನು ಮಾಡ್ತೀನಿ, ನಾನಾಗಲ್ಲ ಅಂತ. ತುಮको विश्व का मालिक बनाता हूँ, फिर तुम माया के दास बन जाते हो। यहाँ जब सामने योग में बिठाते तो भी याद दिलानी है, आत्माभिमानी हो बैठो।
बाप को याद करो, 5 मिनट बाद फिर बोलो। तुम्हारे योग के प्रोग्राम चलते हैं ना, बहुतों की बुद्धि बाहर चली जाती है, इसलिए 5-10 मिनट बाद फिर सावधान करना चाहिए। अपने को आत्मा समझ बैठे हो, बाप को याद करते हो, तो खुद का भी अटेंशन रहेगा। ಈಗ ಮನೆಯಲ್ಲಿ ಕುಳಿತಿದ್ದೀರಾ, ಅವಳ ಹತ್ರ ಪ್ರತಿ 5 ನಿಮಿಷ 10 ನಿಮಿಷ ಆದ್ಮೇಲೆ ಒಬ್ರಿಗೊಬ್ರು ನೆನಪು ಮಾಡಿಸ್ತಾ ಇರಿ. ಆತ್ಮ ಆಗಿ ಕೂತಿದ್ದೀರಾ, ಬಾಬು ನೆನಪು ಮಾಡ್ತೀರಾ. ಯಾಕೆಂದ್ರೆ ಕೂತಿದ್ದಂಗೆ ಇವನ್ ಕ್ಲಾಸ್ ಕೇಳ್ತಿದ್ದೀರಾ, ಮನ್ಸು ಓಡೋಗ್ಬಿಡುತ್ತೆ, ಬುದ್ಧಿ ಓಡೋಗ್ಬಿಡುತ್ತೆ. ಎದುರುಗಡೆ ಕೇಳ್ತಾ ಇರ್ತಾರೆ, ಬುದ್ಧಿ ಎಲ್ಲೋ ಓಡೋಗ್ಬಿಡುತ್ತೆ, ಗೊತ್ತಾಗ್ಬಿಡುತ್ತೆ ಹೆಂಗ್ ಕೂತ್ಕೋತಾರೆ, ಹೆಂಗೆ ಬುದ್ಧಿ ಹೋಗುತ್ತೆ. ಕಣ್ಣು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಏಕಾಗ್ರವಾಗಿದಾರ ಇಲ್ವಾ ಅಂತ. ಅಂದ್ರೆ ಇದನ್ನು ಒಂದು ಪುಣ್ಯದ ಕೆಲಸ. ಒಬ್ರಿಗೊಬ್ರಿಗೆ ಆತ್ಮಾಭಿಮಾನಿಯಾಗಿದ್ದೀರಾ, ಬಾಬಾ ನೆನಪಿದ್ಯಾ, ನೆನಪು ತರಿಸಿ. ಅದು ಏನು 5-10 ನಿಮಿಷ, ಪ್ರತಿ 5 ನಿಮಿಷ, ಪ್ರತಿ 10 ನಿಮಿಷಕ್ಕೆ ನಿಮಗೂ ಅವಾಗ ಅಟೆನ್ಷನ್ ಇರುತ್ತೆ ಬೇರೆಯವ್ರಿಗೆ ನೆನಪು ತರಿಸಿದ್ರೆ. बाबा ये सब युक्तियां बतलाते हैं, घड़ी घड़ी सावधान करो, अपने को आत्मा समझ शिव बाबा की याद में बैठे हो। जिनका बुद्धियोग भटकता होगा वो खड़े हो जाएंगे, घड़ी घड़ी याद दिलाना चाहिए। बाप की याद से ही तुम उस पार चले जाएंगे। गाते हैं ना, केवैया मेरी नैया पार लगाओ. ಬಾಬನ್ ನೆನಪಿಂದನೇ ಪಾರಾಗೋಕ್ಕಾಗುತ್ತೆ. ಅದಕ್ಕೆ ಬಾಬನ ನಂಬಿಗ ಬಂದು ನಮ್ಮನ್ನು ಪಾರ್ ಮಾಡೋದಿದ್ದು. ಅದಕ್ಕೆ ಗಳಿಗೆ ನೆನಪು ಮಾಡಿಸ್ತೀರಿ. ಬುದ್ಧಿ ಯಾರ್ದಾದ್ರೂ ಆಚೆ ಹೋದ್ರೆ ಅಲರ್ಟ್ ಆಗ್ಬಿಡ್ತಾರೆ, ಮತ್ತೆ ವಾಪಸ್ ಬುದ್ಧಿ ಬರುತ್ತೆ. तो मुक्ति धाम में जाने के लिए आधा कल्प भक्ति किया है। अब बाप कहते हैं मुझे याद करो तो मुक्ति धाम में चले जाएंगे। तुम बैठते हो पाप कटाने के लिए, तो पाप करने थोड़े ही चाहिए, नहीं तो पाप रह जाएगा। नंबर 1 ये पुरुषार्थ है, अपन को आत्मा समझ बाप को याद करो. ಅಂದ್ರೆ ಈಗ ಪಾಪಕರ್ಮ ಭಸ್ಮ ಮಾಡಕ್ ಕೂತಿದೀವಿ ಅಂದ್ರೆ ನಮ್ಮಿಂದ ಒಂದು ಪಾಪಕರ್ಮಗಳಾಗಂಗಿಲ್ಲ. ಅಂಡ್ ಮೂಲ ಮಾತು ಪಾಪಕರ್ಮ ಭಸ್ಮ ಆಗಕ್ಕೆ ಆತ್ಮ ಅಂತ ತಿಳ್ಕೊಂಡು ನನ್ನ ನೆನಪು ಮಾಡಿ. ऐसे सावधान करते रहने से अपना भी अटेंशन रहेगा, खुद को भी सावधान करना है, खुद भी याद में बैठे तब औरों को बिठाए. हम आत्मा ही जाते ही अपने घर, फिर आकर राज्य करेंगे. अपने को शरीर समझना ये भी एक खड़ी बीमारी है, इसलिए ही सब रसातल में चले गए हैं, उनको फिर सैल्वेज करना है. ಅಂದ್ರೆ ಗಳಿಗೆ ಸಾವಧಾನ ಮಾಡಿ, ಅವಾಗ ನಿಮ್ಗೂನು ಎಚ್ಚರ ಬರುತ್ತೆ, ಓ ನಾನು ನೆನಪು ಮಾಡ್ಬೇಕು, ಆತ್ಮ ಆಗ್ಬೇಕು. ನೀವು ನೆನಪಲ್ಲಿ ಕೂತ್ಕೊಳ್ಳಿ, ಬೇರೆಯವರನ್ನು ಕೂರಿಸಿ, ನಾನು ಆತ್ಮನಾಗಿದ್ದೀನಿ ಬಾಬಾ, ನಾನು ಬರ್ತಾ ಇದ್ದೀನಿ, ಆಮೇಲೆ ರಾಜಧಾನಿಯಲ್ಲಿ ಬರ್ತೀನಿ. ಈ ತರಹ ಯಾವಾಗ್ಲೂ ನೆನಪು ಮಾಡಿ. ನಿಮ್ಮನ್ನು ನೀವು ಶರೀರ ಅಂತ ತಿಳ್ಕೊಳ್ಳೋದು ಇದು ಬಹಳ ಕಠಿಣವಾದ ಕಾಯಿಲೆ. ಗಳಿಗೆಗೆ ದೇಹಾಭಿಮಾನದಲ್ಲಿ ಬರೋದು ತುಂಬಾ ಕೆಟ್ಟ ಕಾಯಿಲೆ. ಅದರಿಂದನೇ ನೀವು ರಸಾತಳದಲ್ಲಿ ಪಾತಾಳದಲ್ಲಿ ಹೋಗ್ಬಿಟ್ಟಿದ್ದೀರಾ. ಈಗ ಎಲ್ಲರನ್ನ ಅದರಿಂದ ಮುಕ್ತ ಮಾಡಬೇಕು. ನೀವು ಮುಕ್ತರಾದ್ರೆ ತಾನೇ ಬೇರೆಯವ್ರಿಗೆ ಮುಕ್ತ ಮಾಡೋದು. अच्छा मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. गुड मॉर्निंग बाबा, थैंक यू, शुक्रिया. धारणೆಗೆ मुख्य मातेनो, अपना टाइम रूहानी धंधे में सफल करना है, हीरे जैसा जीवन बनाना है, अपने को सावधान करते रहना है, शरीर समझने की कड़ी बीमारी से बचने का पुरुषार्थ करना है. ತನ್ನ ಸಮಯ ಆತ್ಮದ ಈ ವ್ಯಾಪಾರದಲ್ಲಿ ಸಫಲ ಮಾಡಬೇಕು, ವಜ್ರ ಸಮಾನ ಜೀವನ ಮಾಡ್ಕೊಳ್ಬೇಕು. ತನ್ನನ್ನ ಸಾವಧಾನ ಎಚ್ಚರ 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 ಅಂತ ಹೇಳ್ಕೊತಾ ಇರಬೇಕು. ಶರೀರ ಅಂತ ತಿಳ್ಕೊಳ್ಳೋ ಈ ಕಠಿಣವಾದ ಕಾಯಿಲೆ ಇದೆಯಲ್ಲ, ಇದು ಬಚಾವ್, ಇದರಿಂದ ಬಚಾವಾಗೋ ಪುರುಷಾರ್ಥ ಮಾಡಿ ಅಂತಾರೆ ಬಾಬುವರು. तो कभी भी माया का दास नहीं बनना है, अंदर में बैठ जाप जपना है, हम आत्मा है, खुशी रहे,
हम बेगर से प्रिंस बन रहे हैं. ಮಾಯೆಗೆಂದು ದಾಸರಾಗಬಾರ್ದು. ಒಳಗಡೆ ಕುಳಿತುಕೊಂಡು ಅಜಪ ಜಪ, ನಾನು ಆತ್ಮನಾಗಿದ್ದೀನಿ, ನನ್ನ ತಂದೆ ಬಾಬಾ ಆಗಿದ್ದಾರೆ, ನಾನೀಗ ಮನೆಗೆ ಹೋಗ್ತಾ ಇದ್ದೀನಿ, ತಿರ್ಗಾ ವಾಪಸ್ ಬರ್ತೀನಿ, ಇದು ಸದಾ ಇರ್ಬೇಕಲ್ವಾ, ಖುಷಿ ಇರ್ಲಿ. ಬೆಗರ್ ಇಂದ ನಾವು ಪ್ರಿನ್ಸ್ ಆಗ್ತಿದೀವಿ ಅಂತ. वरदान, वाइजलेस की शक्ति द्वारा सूक्ष्म वतन व तीनों लोकों का अनुभव करने वाले श्रेष्ठ भाग्यवान भव. ನಿರ್ವಿಕಾರಿತ ಶಕ್ತಿಯಿಂದ ಸೂಕ್ಷ್ಮ ವತನ ಅಥವಾ ಮೂರು ಲೋಕಗಳ ಅನುಭವ ಮಾಡೋರೇ ಶ್ರೇಷ್ಠ ಭಾಗ್ಯವಂತರು. ಸಂಪೂರ್ಣ ಪವಿತ್ರತೆ ಇಲ್ಲದೆ ಟ್ರಾವೆಲ್ ಮಾಡೋಕ್ಕಾಗಲ್ಲ ಆತ್ಮ. ಅದು ಅಪವಿತ್ರತೆ ತಾನೇ ಎಲ್ಲ ರೆಕ್ಕೆ ಪುಕ್ಕ ಕಟ್ ಮಾಡಿ ಕೂರಿಸಿರೋದು ಆತ್ಮನನ್ನು. ಪವಿತ್ರತೆ ಇಲ್ಲದೆ ನಾನು ಪರಮಧಾಮದಲ್ಲಿ ಬಾಬೂರನ್ನು ಅನುಭವ ಮಾಡೋಕೆ ಸಾಧ್ಯನೇ ಇಲ್ಲ. जिन बच्चों के पास वाइजनेस की शक्ति है, बुद्धि योग बिल्कुल रिफाइन है, ऐसे भाग्यवान बच्चे सहज ही तीनों लोकों का सैर कर सकते. सूक्ष्म वतन तक अपने संकल्प पहुंचाने के लिए सर्व संबंधों के सार वाली महीन याद चाहिए. यही सबसे पावरफुल तार है, इसके बीच में माया इंटरफियर नहीं कर सकती है. तो सूक्ष्म वतन की रौनक का अनुभव करने के लिए स्वयं को वाइजलेस की शक्ति से संपन्न बनाओ. ಯಾವ ಮಕ್ಕಳ ಹತ್ರ ನಿರ್ವಿಕಾರಿತ ಶಕ್ತಿ ಇದೆ, ಬುದ್ಧಿಯೋಗ ಬಿಲ್ಕುಲ್ ರಿಫೈನ್ ಆಗಿದೆ, ಅವರು ಬಹಳ ಭಾಗ್ಯಶಾಲಿ ಮಕ್ಕಳು. ಯಾರು ಮೂರು ಲೋಕಗಳಲ್ಲಿ ಯಾವಾಗಲೂ ಚಕ್ಕರ್ ಆಗ್ತಾ ಇರ್ಬೋದು. ಸೂಕ್ಷ್ಮ ವತನದವರೆಗೆ ನನ್ನ ಸಂಕಲ್ಪ ಮುಟ್ಟಬೇಕಂದ್ರೆ ಸರ್ವ ಸಂಬಂಧದ ಸಾರಯುಕ್ತ, ತುಂಬ ಸೂಕ್ಷ್ಮ ನೆನಪು, ಸ್ನೇಹದ ಪ್ರೀತಿಯ ನೆನಪು ಬೇಕು. ಮೇಲ್ಮೇಲ್ ನೆನಪು ಮಾಡಿದ್ರೆ ನಮ್ಮ ಸಂಕಲ್ಪ ಅಲ್ಲಿ ಮುಟ್ಟಲ್ಲ. ಇದೇ ದೊಡ್ಡ ಪವರ್ಫುಲ್ ಒಂದು ವೈರ್ ಇದ್ದಾಗೆ. ಇದರ ಮಧ್ಯದಲ್ಲಿ ಮಾಯೆ ಇಂಟರ್ಫಿಯರ್ ಮಾಡೋಕ್ಕಾಗಲ್ಲ. ಯಾರಿಗೆ ಬಾಬುವ್ರ ಮೇಲೆ ಜಿಗ್ರಿ ಪ್ರೀತಿ ಇದೆ, ಆ ಬಾಬಾ ಮತ್ತೆ ನಮ್ಮ ಮಧ್ಯದಲ್ಲಿ ಮಾಯೆ ಬರೋಕ್ಕಾಗಲ್ಲ. ಸೂಕ್ಷ್ಮ ವತನದ ಒಂದು ಶ್ರೇಷ್ಠತೆಯನ್ನು ಅನುಭವ ಮಾಡಲಿಕ್ಕೆ ಸ್ವಯಂ ಅಲ್ಲಿ ನಿರ್ವಿಕಾರಿ ಶಕ್ತಿ ಸಂಪನ್ನವಾಗಬೇಕಾಗಿದೆ. ಸ್ಲೋಗನ್, किसी व्यक्ति वस्तु या वैभव के प्रति आकर्षित होना ही कंपेनियन बाप को संकल्प से तलाक देना है. ಅಂಡರ್ಲೈನು ಕೇಳಿ, ಯಾವುದೇ ವ್ಯಕ್ತಿ ವಸ್ತು ವೈಭವದ ಪ್ರತಿ ಆಕರ್ಷಿತರಾಗೋದಂದ್ರೆ ಇಲ್ಲಿ ಬುದ್ಧಿ ಹೋಯ್ತು ಅಂದ್ರೆ ಸೂಕ್ಷ್ಮವಾಗಿ ಬಾಬುವರಿಗೆ ಸಂಕಲ್ಪದಿಂದ ಡೈವೋರ್ಸ್ ಮಾಡ್ಬಿಟ್ರಿ. ಕಂಪ್ಯಾನಿಯನ್ ಬಾಬಾನನ್ನು ಕಟ್ ಮಾಡ್ಬಿಟ್ರಿ. ಇಲ್ಲಿ ಯಾವುದೇ ಆಕರ್ಷಣೆ ಬಾಬುವರಿಂದ ದೂರ ಮಾಡ್ಬಿಡುತ್ತೆ. ಎಚ್ಚರ. ಈಗ ಮೀಟೆ ಬಚ್ಚೆ ಏನಂತಾರೆ, ಬಾಬಾ ನಿಮ್ಮ ಕ್ಯಾರೆಕ್ಟರನ್ನು ಸುಧಾರಣೆ ಮಾಡಲಿಕ್ಕೆ ನೆನಪಿನ ಯಾತ್ರೆಯಲ್ಲಿರಿ. ನೆನಪಿನ ಯಾತ್ರೆಯಿಂದನೇ ನೀವು ಸದಾ ಸೌಭಾಗ್ಯಶಾಲಿಗಳಾಗ್ಬಿಡ್ತೀರಾ. ತುಂಬ ಇಂಪಾರ್ಟೆಂಟ್ ಮಾತು.